ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಈ ಸತಿ ನಾವಿದ್ದೀವಿ ಥಾಯ್ಲ್ಯಾಂಡಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಸೊಂಟ್ರಾನ್ ಅನ್ನೋ ಥಾಯ್ ಫೆಸ್ಟಿವಲ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೆ. ಹಾಗೆ ಇವಾಗ ಸದರ್ನ್ ಥಾಯ್ಲ್ಯಾಂಡಲ್ಲಿದ್ದೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೂಯ್ ಥಾಯ್ ಅನ್ನೋ ಒಂದು ಫಾರ್ಮ್ನ, ಅಂದರೆ ಬಾಕ್ಸಿಂಗ್ ಫಾರ್ಮ್ನ. ಈ ಬಾಕ್ಸಿಂಗ್ ಫಾರ್ಮ್ ಇಲ್ಲಿ ಥಾಯ್ಲ್ಯಾಂಡಲ್ಲಿ ತುಂಬ ಫೇಮಸ್. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಅದನ್ನು ನೋಡಿದ್ದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೆ ಬಾಕ್ಸಿಂಗ್ ಅಂದರೆ ತುಂಬ ಇಷ್ಟನೇ. ಅವಾಗವಾಗ ನನಗೆ ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅಥವಾ ಜಿಮ್ಮಲ್ಲಿ ಸೆಷನ್ಸಲ್ಲಿ ತೊಗೊತಾ ಇರ್ತೀನಿ. ನನಗಂತೂ ತುಂಬ ಇಷ್ಟ. ಎಸ್ಪೆಷಲಿ ಇನ್ ಥಾಯ್ಲ್ಯಾಂಡಲ್ಲಿ ಈ ಆರ್ಟ್ ಫಾರ್ಮ್ನ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನಗೆ ಇಷ್ಟ ಇತ್ತು. ಇವಾಗ ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಇದನ್ನು ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಕಾಮೆಂಟ್ಸಲ್ಲಿ ಹೇಳಿ, ನೀವೇನಾದರೂ ಈ ಥರ ಬೇರೆ ಕಂಟ್ರಿಗೆ ಹೋದಾಗ ಟ್ರೈ ಮಾಡ್ತೀರಾ, ಹೇಗನ್ಸುತ್ತೆ ನಿಮಗೆ ಅಂತ. ಕ್ರಾಬಿಯ ಔನಂಗ್ ಬೀಚಿಂದ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಈ ಮೂಯ್ ಥಾಯ್ ಪ್ಲೇಸು ನಮಗೆ ಒಂದು ಅನ್ಫರ್ಗೆಟಬಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾವೀಗ ಕುನ್ಸುಕ್ ಅನ್ನೋ ಮೂಯ್ ಥಾಯ್ ಕ್ಲಾಸ್ಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಇಂಟರ್ಮೀಡಿಯೇಟರಿ ಸೆಷನ್ ಹೇಳ್ಕೊಡ್ತಾರೆ ಮೂಯ್ ಥಾಯ್ ಬಗ್ಗೆ. ಇದೊಂಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನದು ತುಂಬ ಎಕ್ಸೈಟ್ ಆಗಿದ್ದೀನಿ ಇದನ್ನು ಅಟೆಂಡ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಫನ್ ಆಗಿರುತ್ತೆ, ಹಾಗೆ ವರ್ಕೌಟ್ ಕೂಡ ಆಗುತ್ತೆ. ಹಿಂದೆ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಒಳ್ಳೆ ಲೊಕೇಶನಲ್ಲಿ ಅವರು ಮಾಡಿದ್ದಾರೆ. ಈ ವ್ಯೂ ಅಲ್ಲಿ ನಾವು ಬಾಕ್ಸಿಂಗ್ ಮಾಡೋದಾಗಿರ್ಬೋದು ಅಥವಾ ಜಿಮ್ ಮಾಡೋದಾಗಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಬಿಗಿನರ್ಸ್ಗೆ ಪ್ರತಿದಿನ 2 ಸೆಷನ್ಸ್ ಇರುತ್ತೆ, ಬೆಳಗ್ಗೆ ಮತ್ತು ಸಂಜೆ 1.5 ಗಂಟೆ ಅಷ್ಟು. ಸಾಕಷ್ಟು ಜನ ಫಾರಿನರ್ಸು ಇಲ್ಲಿ ಮಂತ್ಲಿ ಎನ್ರೋಲ್ಮೆಂಟ್ ತಗೊಂಡು ಇಲ್ಲೇ ಸ್ಟೇ ಮಾಡ್ತಿರ್ತಾರೆ. Hi, I'm trainer in Kunsuk Muay Thai. My name is Shane. Everyone call me Crew Shane. This is my favorite elbow. For me, that's good. Muay Thai is my life because when I'm boy, my daddy teach me. For Muay Thai, I have Muay Thai have me. But now, okay. Thank you. ಐ ಆಮ್ ಸೋ ಪಂಪ್ಡ್. ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಈ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ನ ನನ್ನ ಫ್ರೆಂಡ್ ಕೂಡ ಜಾಯಿನ್ ಮಾಡಿದ್ರು. ನಾವೀಗ ಎಲ್ಲ ಸೆಟ್ ಆಗ್ತಾ ಇದ್ದೀವಿ. ವ್ರ್ಯಾಪ್ ಎಲ್ಲ ಮಾಡಿಕೊಂಡು ಮೂಯ್ ಥಾಯ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. ಸಖತ್ ಫನ್ ಆಗಿರುತ್ತೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ಪ್ರತಿ ಸೆಷನ್ನು ವಾರ್ಮ್ ಅಪ್ ಮತ್ತು ಸ್ಟ್ರೆಚಿಂಗ್ ಒಂದಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡ್ ಮತ್ತು ಬಾಡಿನ ರೆಡಿ ಮಾಡುತ್ತೆ ಇದು. ಸ್ಟ್ರೆಚಿಂಗ್ ಎಲ್ಲ ಆದಮೇಲೆ ನಮ್ಮ ಫುಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಡಿನ ಒಂದು ರಿದಮಿಕ್ ಫಾರ್ಮ್ಯಾಟ್ ತರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಡಿಸಿಪ್ಲಿನ್ ಇಸ್ ಅ ಕೀ ಹಿಯರ್.
Afternoon class. You see the ball forward and push kick. Okay. ಫುಟ್ ವರ್ಕ್ ಎಲ್ಲ ಆದಮೇಲೆ ಒಂದು ಚಿಕ್ಕ ಬ್ರೇಕ್ ನಂತರ ಕಿಕ್ ಹೇಗೆ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡಿಸ್ತಾರೆ. ಈ ಮುಯ್ತಾಯಲ್ಲಿ ಕಿಕ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಅದು ಸಣ್ಣ ಸಣ್ಣ ಟೆಕ್ನಿಕ್ ಎಲ್ಲ ಇವರು ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಾರೆ. ಈ ಸೆಕ್ಷನ್ನ ಶ್ಯಾಡೋ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಮತ್ತು ಮಿರರ್ ಅಷ್ಟೇ. ಇಲ್ಲಿ ನಮ್ಮ ಟೆಕ್ನಿಕ್ಸ್ ಮತ್ತು ಫೋಕಸ್ನ ಶಾರ್ಪನ್ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು. ಇದು ಸ್ಪಾರಿಂಗ್ ಸೆಷನ್. ಇಲ್ಲಿ ನಮಗೆ ಗುರುನ ಅಸೈನ್ ಮಾಡಿರ್ತಾರೆ. ಅವ್ರ ಜೊತೆ ನಾವು ಟೆಕ್ನಿಕ್ಸ್ನೆಲ್ಲ ಕಲ್ತ್ಕೊಂಡು ರಿಯಲ್ ಫೈಟ್ ಹೇಗಾಗತ್ತೆ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈ ತಾಯ್ ನ್ಯಾಷನಲ್ ಸ್ಪೋರ್ಟ್ ಆಗಿರೋ ಮುಯ್ ತಾಯ್ನ ಬ್ಯೂಟಿ ಅಂದ್ರೇ ಇಟ್ಸ್ ಓಪನ್ ಫಾರ್ ಎವ್ರಿ ಒನ್, ಆಲ್ ಏಜಸ್, ಆಲ್ ಲೆವೆಲ್. ನನಗೆ ಏನು ಇಷ್ಟ ಆಗಿದ್ದು ಅಂದರೆ ಸೆನ್ಸ್ ಆಫ್ ಕಮ್ಯುನಿಟಿ ಅಂತ ಅನ್ನಿಸ್ತು. ಎಸ್ಪೆಷಲಿ ನೀವು ಫ್ರೆಂಡ್ಸ್ ಜೊತೆ ಇದನ್ನು ಪ್ರಾಕ್ಟೀಸ್ ಸೆಷನ್ಸ್ ತೊಗೊಂಡ್ರೆ ತುಂಬ ಫನ್ ಆಗಿರುತ್ತೆ, ಸಖತ್ ಅಡ್ರಿಲಿನ್ ರಶ್ ಇರುತ್ತೆ, ಅನ್ಫರ್ಗೆಟಬಲ್ ಟ್ರಾವೆಲ್ ಮೆಮೊರಿ ಇರುತ್ತೆ. ಇಲ್ಲಿ ಹೇಳ್ಕೊಡೋ ಗುರುಗಳು ಕೂಡ ತುಂಬ ಫನ್ನಾಗಿ, ಜೆನ್ಯೂನ್ ಆಗಿ, ಪ್ಯಾಷನೇಟ್ ಆಗಿ ನಮಗೆ ಕಲಿಸ್ಕೊಡ್ತಾರೆ. ಸಿಕ್ಕಾಪಟ್ಟೆ ಫನ್ ಆಗಿತ್ತು ನನ್ನ ಸೆಷನ್ಸು. ಪ್ರತಿ ಸೆಷನು ಥ್ಯಾಂಕ್ ಯು ಒಂದಿಗೆ ಎಂಡ್ ಆಗುತ್ತೆ. ಪಾರ್ಟ್ನರ್ಸ್, ಟ್ರೈನರ್, ಎವ್ರಿ ಒನ್. ರೆಸ್ಪೆಕ್ಟ್ ಇಸ್ ಎವ್ರಿಥಿಂಗ್ ಇನ್ ಮುಯ್ ಥಾಯ್. How was your experience? Okay, this is the first time that I've ever tried Muay Thai. I never thought that I could do it, and when I just came here, just look at the place. It's so damn beautiful, and I think it's all about pushing the limits, and you can find the potential of what your body can do. I really feel proud of myself, and I think it's a must visit for anyone who comes here. Just give it a shot, and you'll be amazed on what you can achieve with your body. ಸೊ ಅವ್ರು ಹೇಳ್ದಂಗೆ ನನಗೂ ಸಿಕ್ಕಾಪಡೆ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸು. ಡೆಫಿನೆಟಾಗಿ ನೀವು ಯಾವ್ದಾದ್ರು ಹೊಸ ಕಂಟ್ರಿಗೆ ಹೋದರೆ ಅಲ್ಲಿ ಹೊಸ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿ, ಆವಾಗಲೇ ನೀವು ನಿಮ್ಮ ಲಿಮಿಟ್ ಏನಿದೆ ಅಂತ ಗೊತ್ತಾಗುತ್ತೆ. ಅಥವಾ ಫನ್ನಾಗೂ ಮಾಡ್ಬೋದು. ಎಷ್ಟೊಂದು ಥರ ಅದು, ಫಾರ್ ಎಕ್ಸಾಂಪಲ್ ಸಂಕ್ರಾಂತ್ ಎಷ್ಟೊಂದು ಫನ್ ಆಗಿತ್ತು, ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಹೀಗೆ ನೀವು ಹೊಸ ಥರದನ್ನ ಟ್ರೈ ಮಾಡ್ತಾ ಇರಿ. ಈ ಸೆಷನ್ ನನಗೆ 1.5 hour ಸ್ವಲ್ಪ ಇಂಟೆನ್ಸ್ ಆಗಿತ್ತು. ಬಟ್ ನಿಮ್ಮ ಪ್ರಾಕ್ಟೀಸ್ ಇದ್ದರೆ, ಡೈಲಿ ಏನಾದರೂ ಎಕ್ಸಸೈಸ್ ಮಾಡ್ತಾಯಿದ್ರೆ
ತುಂಬ ಸುಲಭ ಆಗಿರುತ್ತೆ ನಿಮಗೂ. ಡೆಫಿನೆಟಾಗಿ ಟ್ರೈ ಮಾಡಿ. ಹಾಗೆ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಓಷನ್ ಪಕ್ಕನೇ ಇದೆ. ಇದರಿಂದ ವ್ಯೂ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಈ ಥರ ವರ್ಕೌಟ್ ಮಾಡೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರುತ್ತೆ. ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ನಾನು ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್